ನಮ್ಮ ನ್ಯೂಸ್ಗೆ ಸ್ವಾಗತ. ಜನನಿ ಬಿಡ ಪ್ರದೇಶದಲ್ಲಿ ವಾಹನಕ್ಕೆ ಕಸ ತುಂಬುತ್ತಿರುವ ನಗರಸಭೆ. ಚಿಂತಾಮಣಿ ನಗರಸಭೆ ಕ್ರಮಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ. ಚಿಂತಾಮಣಿ ನಾಗರಿಕರ ಆರೋಗ್ಯ, ನಗರದ ಸ್ವಚ್ಛತೆ ಕಾಪಾಡಬೇಕಾದ ನಗರಸಭೆಯೇ ನಗರದ ಹೃದಯ ಭಾಗ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಕಸ ತಂದು ಸುರಿಯುತ್ತಿರುವುದು, ಅದರಲ್ಲೂ ಕಸವನ್ನು ವಾಹನಗಳಿಗೆ ತುಂಬಿಸುವ ಕೆಲಸಕ್ಕೆ ಮುಂದಾಗಿರುವ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಸಾರ್ವಜನಿಕ ಗ್ರಂಥಾಲಯದ ಹಿಂಭಾಗದ ಹಳೆ ಕಟ್ಟಿಗೆ ಸಂತೆ ಮೈದಾನದ ಖಾಲಿ ಜಾಗದಲ್ಲಿ ನಗರಸಭೆ ಕಸ ತಂದು ಸುರಿಯುತ್ತಿದ್ದು, ಅಲ್ಲಿ ಸಂಗ್ರಹವಾದ ಕಸವನ್ನು ವಿಲೇವಾರಿ ಮಾಡಿದ ನಂತರ ನಗರಸಭೆಯ ಕಾಂಪ್ಯಾಕ್ಟ್ ವಾಹನಕ್ಕೆ ತುಂಬಿಕೊಂಡು ಅಲ್ಲಿಂದ ಚೇಳೂರು ರಸ್ತೆಯಲ್ಲಿರುವ ಕಸ ವಿಲೇವಾರಿ ಘಟಕಕ್ಕೆ ಸಾಗಾಣಿಕೆ ಮಾಡಲಾಗುತ್ತಿದೆ. ನಗರಸಭೆ ಕಸ ವಿಂಗಡಣೆ ಮಾಡುವ ಹಳೆ ಸಂತೆ ಕಟ್ಟಿಗೆ ಮೈದಾನದಲ್ಲಿ ಉತ್ತರ ಭಾಗದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪೂರ್ವಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆ, ಪೊಲೀಸ್ ಠಾಣೆ ಇದೆ. ಇದಲ್ಲದೆ ಸಾರ್ವಜನಿಕ ಗ್ರಂಥಾಲಯ ಸೇರಿದಂತೆ ಹಲವಾರು ಖಾಸಗಿ ಅಂಗಡಿಗಳು ಇದ್ದು, ದುರ್ನಾದದ ವಾಸನೆಯಿಂದ ಅಲ್ಲಿನ ಜನತೆ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಇತ್ತೀಚೆಗೆ ಬಿದ್ದ ಜಡಿ ಮಳೆಯಿಂದ ಹಳೆ ಸಂತೆಯ ಮೈದಾನದ ಖಾಲಿ ಜಾಗದಲ್ಲಿ ಕಸ ಸಂಗ್ರಹ ಜಾಗದಲ್ಲಿ ಬಿದ್ದಿರುವ ಕಸ ಕೊಳಿತು ದುರ್ನಾತದ ವಾಸನೆ ಬೀರುತ್ತಿರುವುದರ ಜೊತೆಗೆ ಸೊಳ್ಳೆ ಕಾಟ ವಿಪರೀತವಾಗಿರುವುದು ಅಲ್ಲಿನ ಜನರಲ್ಲಿ ಆತಂಕ ಹೆಚ್ಚಿಸಿದ್ದಲ್ಲದೆ, ಅಲ್ಲಿಂದ ಕಸ ವಿಂಗಡಣೆ ಜಾಗವನ್ನು ವಾಹನಗಳನ್ನು ಬಾರದಂತೆ ಅಲ್ಲಿನ ಜನತೆ ನಗರಸಭೆಯನ್ನು ಒತ್ತಾಯಿಸುತ್ತಿದ್ದಾರೆ. ಅದರ ಮಧ್ಯೆ ಇತ್ತೀಚೆಗೆ ಬಿದ್ದ ಜಡಿ ಮಳೆಯಿಂದ ಇದೀಗ ಆ ಜಾಗಕ್ಕೆ ಯಾವುದೇ ವಾಹನಗಳು ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಕಸ ವಿಲೇವಾರಿ ಮಾಡುವ ಕಾಂಪ್ಯಾಕ್ಟ್ ವಾಹನವನ್ನು ನಗರದ ಸರ್ಕಾರಿ ಬಾಲಕರ ಕಾಲೇಜಿನ ಗೇಟಿನ ಮುಂಭಾಗದಲ್ಲಿ ನಿಲ್ಲಿಸಿ ಅಲ್ಲಿಂದ ಇತರೆ ವಾಹನಗಳು ತಂದಿರುವ ಕಸವನ್ನು ತುಂಬಿಸಿಕೊಂಡು ಸಾಗಿಸುವ ಮೂಲಕ ಇದೀಗ ಕಾಲೇಜಿನ ಮುಂಭಾಗದಲ್ಲಿ ಮತ್ತೊಂದು ಡಂಪಿಂಗ್ ಯಾರ್ಡ್ ಮಾಡಲು ನಗರಸಭೆ ಮುಂದಾಗಿದೆ. ಕಳೆದೆರಡು ದಿನಗಳಿಂದ ಇಲ್ಲಿ ಕಾಂಪ್ಯಾಕ್ಟ್ ವಾಹನ ನಿಲ್ಲಿಸುತ್ತಿರುವುದರಿಂದ ಕಾಲೇಜು, ನ್ಯಾಯಾಲಯ, ತಹಶೀಲ್ದಾರ್ ಕಚೇರಿ, ಉಪನೋಂದಣಿ ಕಚೇರಿ, ತೋಟಗಾರಿಕೆ ಇಲಾಖೆ ಸೇರಿದಂತೆ ಕಾಲೇಜು ರಸ್ತೆಯಲ್ಲಿರುವ ಅಂಗಡಿ ಮಾಲೀಕರು ಮತ್ತು ಆ ರಸ್ತೆಯಲ್ಲಿ ಓಡಾಡುವ ಜನತೆ ಕಾಂಪ್ಯಾಕ್ಟ್ ವಾಹನದಿಂದ ಬೀರುತ್ತಿರುವ ಕಸದ ದುರ್ನಾತದ ವಾಸನೆಗೆ ಮತ್ತು ಸೋರಿಕೆಯಾಗಿ ರಸ್ತೆ ಉದ್ದಕ್ಕೂ ಹೋಗುವ ನೀರಿನ ವಾಸನೆಗೆ ತತ್ತರಿಸಿ ಹೋಗಿದ್ದು, ನಗರಸಭೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಳೆ ಸಂತೆ ಮೈದಾನದಿಂದ ಇದೀಗ ಕಾಲೇಜು ರಸ್ತೆಯಲ್ಲಿ ಮತ್ತೊಂದು ಡಂಪಿಂಗ್ ಯಾರ್ಡ್ ಮಾಡಲು ಹೊರಟಿರುವ ನಗರಸಭೆಯನ್ನು ಸಾರ್ವಜನಿಕರು ಎಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲು ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.